ಅಮಾವಾಸ್ಯೆ ಎಂದರೆ ತುಳುನಾಡಿನ ಜನರ ಕಷಾಯ ಸೇವಿಸಿ ಗಂಜಿ ಕುಡಿದು ರೋಗ ನಿರೋಧಕ ಶಕ್ತಿ ವರ್ಧಿಸಿಕೊಳ್ಳುವ ದಿನ. ತುಳುನಾಡಿನ ಮಣ್ಣಿನ ಸೊಗಡು, ಸಂಪ್ರದಾಯದ ಕಂಪು, ಆರೋಗ್ಯದ ನಂಬಿಕೆ ಇವೆಲ್ಲವನ್ನು ತನ್ನೊಳಗೆ ಕಟ್ಟಿಕೊಂಡಿರುವ ವಿಶಿಷ್ಟ ದಿನವೇ ಆಟಿ ಅಮಾವಾಸ್ಯೆ. ಪರಂಪರೆಯಿಂದ ನಡೆದುಕೊಂಡು ಬಂದಿರುವ ಆಚರಣೆಗಳು, ನಂಬಿಕೆಗಳು ಹಾಗೂ ಔಷಧಿಯ ಮಹತ್ವ ಹೊಂದಿರುವ ಪಾಲೆ ಮರದ ಕಷಾಯ ಇವೆಲ್ಲ ಕೂಡಿರುವ ಆಟಿ ಅಮಾವಾಸ್ಯೆ ತುಳುನಾಡಿನ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ಒಂದು ವಿಶಿಷ್ಟ ಸಂಸ್ಕೃತಿ. ಆಟಿ ತಿಂಗಳು ಎಂದರೆ ಕಡು ಕಷ್ಟಗಳ ಕಾಲ. ಆದರೆ ಇದೇ ಆಟಿ ಅಮಾವಾಸ್ಯೆ ಮಾತ್ರ ತುಳುನಾಡಿನ ಜನರ ಪಾಲಿಗೆ ವಿಶೇಷ ನಂಬಿಕೆಯ ದಿನ. ಮುಂಜಾನೆ ಸ್ನಾನ, ಉಪವಾಸ, ವಿಶೇಷ ಪೂಜೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಲೆ ಮರದ ಕಷಾಯ ಸೇವನೆ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಈ ಆಚರಣೆಯ ಹಿಂದೆ ಆರೋಗ್ಯದ ಕಾಳಜಿಯೂ ಇದೆ, ನಂಬಿಕೆಯೂ ಇದೆ. ತುಳುನಾಡಿನ ಸಂಸ್ಕೃತಿಯಲ್ಲಿ ಕೆಲ ಆಚರಣೆಗಳು ಕೇವಲ ಸಂಪ್ರದಾಯಗಳಲ್ಲ, ಅವು ಹಿರಿಯರ ಬಿಟ್ಟು ಹೋದ ಜೀವನ ಪಾಠಗಳು. ಆಷಾಢದ ಕತ್ತಲ ಅಮಾವಾಸ್ಯೆಯಂದು ನಡೆಯುವ ಈ ಆಚರಣೆ ನಂಬಿಕೆ, ಆರೋಗ್ಯ ಮತ್ತು ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಅಪೂರ್ವ ಸಂಗಮ. ಇಂದು ಸಂಘ ಸಂಸ್ಥೆಗಳು ಸಾರ್ವಜನಿಕವಾಗಿ ಕಷಾಯ ವಿತರಣೆ ಮಾಡುವಷ್ಟು ಜನಪ್ರಿಯತೆಯನ್ನ ಆಟಿ ಅಮಾವಾಸ್ಯೆ ಗಳಿಸಿಕೊಂಡಿದೆ. ಕಷಾಯ ಕಡು ಕಹಿಯಾಗಿದ್ದರೂ ಆರೋಗ್ಯದ ಸಂಕೇತವೆಂದು ನಂಬಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಸೇರಿದಂತೆ ತುಳುನಾಡಿನ ವಿವಿಧ ಭಾಗಗಳಲ್ಲಿ ಇಂದು ಆಟಿ ಅಮಾವಾಸ್ಯೆಯನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಇದೇ ದಿನವನ್ನು ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಪಾಲೆ ಮರದ ತೊಗಟೆಯಿಂದ ತಯಾರಿಸಿದ ಕಷಾಯವನ್ನ ಸೇವಿಸುವುದು ಕರಾವಳಿ ಭಾಗದ ಅನೇಕ ಕುಟುಂಬಗಳಲ್ಲಿ ನಡೆದುಕೊಂಡು ಬಂದಿರುವ ಸಂಪ್ರದಾಯ. ತುಳುನಾಡಿನ ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಆಟಿ ಅಮಾವಾಸ್ಯೆಯಂದು ಪಾಲೆ ಮರದಲ್ಲಿ 108 ಗಿಡಮೂಲಿಕೆಗಳ ಔಷಧೀಯ ಗುಣಗಳು ಇರುತ್ತವೆ. ಈ ನಂಬಿಕೆಯ ಹಿನ್ನೆಲೆಯಲ್ಲಿ ಪಾಲೆ ಮರದ ತೊಗಟೆಯ ಕಷಾಯಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಸಾಂಪ್ರದಾಯಿಕವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಲೆ ಮರದ ತೊಗಟೆಯನ್ನು ಸಂಗ್ರಹಿಸಲಾಗುತ್ತದೆ. ತೊಗಟೆಯನ್ನು ಚೆನ್ನಾಗಿ ತೊಳೆದು ಹೊರಗಿನ ಭಾಗವನ್ನ ತೆಗೆದು ಕಲ್ಲಿನಲ್ಲಿ ಜಜ್ಜಿ ರಸವನ್ನ ಹೊರತೆಗೆಯಲಾಗುತ್ತದೆ. ನಂತರ ಈ ರಸಕ್ಕೆ ಕರಿಮೆಣಸು, ಬೆಳ್ಳುಳ್ಳಿ ಹಾಗೂ ಓಂ ಕಾಳು ಸೇರಿಸಿ ಕುದಿಸಲಾಗುತ್ತದೆ. ಸಿದ್ಧವಾದ ಕಷಾಯವನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಪದ್ಧತಿ. ಕಹಿ ರುಚಿಯ ಈ ಕಷಾಯ ಸೇವನೆಯ ಬಳಿಕ ದೇಹಕ್ಕೆ ತಂಪು ನೀಡುತ್ತದೆ ಎಂಬ ನಂಬಿಕೆಯೊಂದಿಗೆ ಮೆಂತ್ಯ ಗಂಜಿ ಸೇವಿಸುವ ಸಂಪ್ರದಾಯವು ತುಳುನಾಡಿನ ಹಲವು ಮನೆಗಳಲ್ಲಿ ಕಂಡುಬರುತ್ತದೆ. ಹಿರಿಯರ ಪ್ರಕಾರ ಮಳೆಗಾಲದಲ್ಲಿ ಎದುರಾಗುವ ಹಲವು ಆರೋಗ್ಯ ಸಮಸ್ಯೆಗಳಿಂದ ದೇಹವನ್ನ ಕಾಪಾಡಿಕೊಳ್ಳಲು ಪಾರಂಪರಿಕವಾಗಿ ಈ ಕಷಾಯವನ್ನು ಬಳಸಲಾಗುತ್ತಿತ್ತು. ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂಬ ನಂಬಿಕೆಯೂ ಇದೆ. ಆದರೆ ಪಾರಂಪರಿಕ ಆಚರಣೆಯಾದರೂ ಯಾವುದೇ ಔಷಧೀಯ ಸಸ್ಯ ಅಥವಾ ಕಷಾಯವನ್ನು ಸೇವಿಸುವಾಗ ಸಸ್ಯದ ಸರಿಯಾದ ಗುರುತು, ತಯಾರಿಸುವ ವಿಧಾನ ಮತ್ತು ಪ್ರಮಾಣದ ಬಗ್ಗೆ ತಿಳುವಳಿಕೆ ಅಗತ್ಯ. ಆರೋಗ್ಯ ಸಮಸ್ಯೆ ಇರುವವರು ತಜ್ಞರ ಸಲಹೆ ಪಡೆದು ಮಾತ್ರ ಸೇವಿಸುವುದು ಸೂಕ್ತ ಎನ್ನುತ್ತದೆ ಆಧುನಿಕ ವೈದ್ಯಶಾಸ್ತ್ರ. ಬಂದುಳೆ ನಮಕ್ ಮಾತೆರೆಗ್ಲ ಗೊತ್ತುಂಡು ಆಟಿ ಅಮಾವಾಸ್ಯದ ನೀ ಪಾಲೆದ ಕೆತ್ತೆದ ಒಂಜಿ ಮರ್ದನು ಪರಡಿಗೆ ಅವು ಕಷಾಯ ಹತ್ತುವನ್ ಪೇರು ತೆರಿನಕ್ಕಲು ಹಿರಿಯಕ್ಕಲು ಪನ್ಪಿಲಕನೆ ಕಷಾಯ ಪಣ್ಣಂದಾಂಡ ಮಾತ ಗಿಡ ಮೂಲಿಕೆಯನ್ನು ಪಾಡ್ದು ಅವೇನು ಬೆಚ್ಚ ಮಂತದ್ದು ಪರ್ಣಂದಾಂಡ ಅವು ಕಷಾಯಗೆ ಇನಿ ನಮ್ಮ ಪರ್ಪುನಿ ಸುರುತ್ತ ತುಳುನಾಡದ ಭೂಮಿಯಪ್ಪೆನ ಮಟ್ಟೆಳ್ಳಿತ್ತಿನಂಚಿನ ಪಾಲದ ಮರದ ಕೆತ್ತೇನು ಕೆತ್ತದು ನಮ್ಮ ಜೀವಗೂ ಗಟ್ಟಿ ಮಲ್ಪೆರೆಗೋಸ್ಕರ ಜೀವದ ರೋಗ ನಿರೋಧಕ ಶಕ್ತಿನಿ ಹೆಚ್ಚ ಮಲ್ಪೆರೆಗೋಸ್ಕರ ಪರ್ಪುನಂಚಿನ ಪಾಲೆದ ಕೆತ್ತದ ಕಷಾಯ ದುಂಬದ ಕಾಲಡೊಂಜಿ ನಂಬುಳಿಗೆತ್ತನು ಪಾಲೆದ ಕತ್ತೆದ ಕಷಾಯ ಎಂಚ ಪರಡು ಪಣ್ಣಂದಾಂಡ ಆಟಿ ಅಮಾವಾಸ್ಯದ ದುಮ್ನಾನಿ ಪೋದು ತೋಟದ ಬರಿಟ ಕಂಡದ ಬರಿಟ ತನ್ನ ಊರದ ಸುತ್ತಮುತ್ತಲ ಪಾಲೆದ ಮರನ ನಾಡ್ದು ಐಕೊಂಜಿ ಗುರ್ತ ಪಾಡ್ದು ಬರೋಡಿಗೆ ಒಂಜಿ ಕಪ್ಪುದ ನೂಲು ಈಜಿನ ಬೊಳ್ಳು ಕಲ್ಲದ ಒಂಜಿ ಗುರ್ತ ಪಾಡ್ದು ಬನ್ನಗ ಕೈ ಮುಗಿದು ಬರೋಡಿಗೆ ಎಲ್ಲ ಕಾಂಡದ ಬ್ರಾಹ್ಮಿ ಮುಹೂರ್ತೋಡು ನಿನ್ನ ಬಾಕಲ್ಗೆ ಬರ್ಪೆ ಮರ್ದಾಯಿನ ಮರ್ದಲು ಮಾತ ನೇಟು ಒಟ್ಟು ಸೇರ್ದುಪ್ಪಡು ಎನ್ನ ಇಲ್ಲದ ಎನ್ನ ಊರದ ಮಾತ ಸಂಕಷ್ಟ ಪೋವಡು ಸೀಕ್ ಪೋವಡು ಮಾರಿಗಿಡಪ್ಲ ಪಂಡದು ಐಕ ಕೈ ಮುಗಿದು ಬತ್ತಿಂಚಿ ನಕಲು ದುಂಬುದ ಕಾಲ ಇತ್ತದ ಕಾಲಡು ಮಸ್ತ್ ಬಂಗೊಂಡು ಬ್ರಾಹ್ಮಿ ಮುಹೂರ್ತಡು ಮೇಯ್ಟ್ ಕಾಲಿ ದುತ್ತೈತ ಇಜ್ಜಂದೆ ಆ ಪಾಲದ ಮರತ ಅಡಿಕ್ ಪೋದು ಕೈ ಮುಗಿದು ಬೊಳ್ಳು ಕಲ್ಲಡು ಒವೇ ಒಂಜಿ ಕತ್ತಿ ಬಿಸತ್ತಿ ಒಂಜಿ ಅಕ್ಲು ಐನು ದೆಪ್ಪೆರೆ ಇಜ್ಜಿ ಬೊಳ್ಳು ಕಲ್ಲಡು ಆ ಒಂಜಿ ಪಾಲದ ಕೆತ್ತದ ಕಷಾಯನು
ಕೆತ್ತೆನು ಕೆತ್ತದ ಕಂತದು ಐಡ್ದು ಬೊಕ್ಕ ಆ ಕೆತ್ತೆನು ಪೆರೆಸದು ಐ ಬೆಳ್ಳುಳ್ಳಿ ಹೋಮ ಎಡ್ಡೆ ಮುಂಚಿ ಪಾಡ್ದು ಐನು ಕಷಾಯ ಮಲ್ಪೊಡು ಅಂಚೆನ ಅವೇ ಬೊಳ್ಳು ಕಲ್ಲದ ಒಂಜಿ ಒಗ್ಗರಣೆ ಕೊರ್ದಾಂಡ ನಮಕ್ ಆನೆ ಮರ್ದು ರೆಡಿ ಆಪುಣಿಗೆ ಬಂದುಳೆ ಆನೆದ ದಿನೊಟ್ಟು ನಮ್ಮ ಹಿರಿಯಕ್ಕಳು ನಂಬಿ ಲಕ್ಕನೆ ದೇವಾನು ದೇವತೆಲು ಐಕ ಅಸ್ತು ಪಂದ ಅನುಗ್ರಹ ದೊಪ್ಪೆರು ನೂತೆನ್ಮ ದೇವೇರ್ನ ಅಲ್ಪ ಆಶೀರ್ವಾದ ಒಪ್ಪಂಡು ಶಿವನ ಅನುಗ್ರಹಡ್ ನಮ್ಮ ಮಾತ ಸೀಕು ಪೋಪುಣಿಗೆ